ಇವ್ರು ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮಪ್ಪ ಬಂದು ಕುರ್ದಿ ಹೊಡೆದಿ ಬೀದಿಗೆ ನಿಲ್ಲಿಸ್ತಾರಲ್ಲ. ಚಿರು, ಎಷ್ಟು ವರ್ಷ ಆಯ್ತಮ್ಮ ಬಂದು? 2 ವರ್ಷ. ಹೇಗಿದ್ರಿ ನೀವು? ನೀವು ಸಿಕ್ಕದಾಗ ಹೇಗಿದ್ರಿ? ನಮಗೆ ಸ್ವಲ್ಪ ಕಷ್ಟದಲ್ಲಿದ್ವಿ. ನಮ್ಮನ್ನು ಬೇರೆ ಕಷ್ಟವಾಗಿತ್ತು ಕಾಲು, ಊಟನೂ ಸಿಗ್ತಾ ಇದ್ದಿಲ್ಲ. ಎಲ್ಲರೂ ಒಂಥರ ನೋಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ತುಂಬಾ ಕಷ್ಟ ಆಯ್ತು, ಊಟನೂ ಸಿಗ್ತಿದ್ರು. ಬೀದಿಲಿ ಬಡವ ಸಾಯುವಾಗ ಕೇಳೋಕೆ ಯಾರಿಲ್ಲ, ಕಣ್ಣೀರು ಒರೆಸೊಲ್ಲ. ಇಲ್ಲಿ ಬಂದು 2 ವರ್ಷ ಆಯ್ತು ಅಂದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಈಗ ಮಗು ಶಾಲೆಗೆ ಹೋಗ್ತಾ ಇದೆ, ಇನ್ನೊಂದು ಮಗುನು ಶಾಲೆ ಕಳಿಸ್ತಾ ಇದ್ದೀವಿ. ಈಗ ಸಡನ್ ಆಗಿ ನೀವು ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಮುಂದೆ ಜೀವನ ಏನು? ಈಗ ನಿಮ್ಮಮ್ಮ ಸಡನ್ ಆಗಿ ಹೋಗ್ತೀನಿ ಅಂತ ಹೇಳ್ತಿದಾರಲ್ಲ, ನಿಮ್ಮಮ್ಮ ಜೊತೆ ನೀನು ಹೋಗ್ಬೋದಲ್ಲ? ಅಪ್ಪ ನೀನು ಇಲ್ಲಿರೋಕ್ಕೆ ರೆಡಿನಾ? ಯಾಕೆ ಇಲ್ಲಿರ್ಬೇಕಂತ ಅನಿಸ್ತಾ ಇದೆ? ನನಗೆ ಒಂದು ಕಡಿಮೆ ಊಟ ಬಟ್ಟೆ ಎಲ್ಲ ಕೊಡ್ತಾರೆ. ಆದ್ರೆ ತಿರ್ಗಾ ಅಲ್ಲಿ ಹೋದ್ಮೇಲೆ ಬೀದಿಗೆ ನಿಲ್ತೀವಿ, ಆ ಬಟ್ಟೆನೂ ಸಿಕ್ಕಲ್ಲ, ಒಂದು ಅಂಗ್ಲನ್ನ ಊಟನೂ ಸಿಗಲ್ಲ. ಮೊನ್ನೆನೂ ನಿಮ್ಗೆ ಹೇಳಿದ್ದೀನಿ, ಟೈಲರಿಂಗ್ ಕೆಲಸ ಬರ್ತದೆ ಅಂದರು. ಟೈಲರಿಂಗ್ ಮಿಷಿನ್ ತಂದು ಕೊಡ್ತೀನಿ, ನಿನ್ನ ಕೈಲಾಗಿದ್ದು ಮಾಡಮ್ಮ. ನೀನು ಚೆನ್ನಾಗಿ ಒಂದು ಸ್ಟೇಬಲ್ ಆಗಿದೆ ಅಂತ ಬೇಕಾದ್ರೆ ಒಂದು ಅಂಗಡಿ ಹಾಕ್ಕೊಡ್ತೀನಿ, ಹೊರಗಡೆ ಬಾಡಿಗೆ ಮನೆ ಮಾಡ್ಕೊಂಡು ಬದುಕೋ ಅಂತ. ಇದಕ್ಕಿಂತ ಹೆಚ್ಚಾಗಿ ಯಾವ ನನ್ನ ಮಗ ಹೇಳ್ತಾನೆ. ಇನ್ನು ಏನಾದರೂ ಹೋಗ್ತೀನಿ ಅಂದರೆ ಇವ್ರ ಜೊತೆನೇ ಹೋಗ್ಬೋದು, ಇಲ್ಲ ಅಂದರೆ ಯೋಚನೆ ಮಾಡೋದು. ನಾನು ಇಲ್ಲೇ ಇರ್ತೀನಿ. ಇಲ್ಲೇ ನಾಳೆ ನೋಡಬೇಕು ಅನ್ಸಿದ್ರೆ ನೀವೇ ಇದ್ದೀರಲ್ಲ. ನಮ್ಮ ಅಪ್ಪ ಅಮ್ಮ ಅಂತಾನೆ ನೀವೇ ನೋಡ್ತೀವಿ. ಅವನ ಸಂಪೂರ್ಣ ಜವಾಬ್ದಾರಿ ನನ್ನ ಸ್ವಂತ ಮಗನ ಥರ. ನಾನು ನನ್ನ ಮಗನಿಗೇನು ಎಜುಕೇಶನ್ ಕೊಡಿಸ್ತಾ ಇದ್ದೀನೋ, ನನ್ನ ಮಗನ್ನ ಯಾವ ರೀತಿ ನೋಡ್ಕೊತಾ ಇದ್ದೀನೋ ಆ ರೀತಿ ಅವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅದನ್ನ ನಿಮ್ಮ ಮುಂದೆ ಪ್ರಾಮಿಸ್ ಮಾಡ್ತೀನಿ. ಸೊ ಇಷ್ಟು ಜನ ಇವತ್ತು 2 ವರ್ಷಗಳ ಕಾಲ ಕರ್ನಾಟಕದ ಜನ ನಮ್ಗೆ ಅನ್ನ ಕೊಟ್ಟಿದ್ದಾರೆ. ನಿಮಗೆ ನಾನೆಲ್ಲ ಕೊಟ್ಟಿರೋದು, ನಾನು ಅಂತ ಎಲ್ಲೂ ಹೇಳ್ಬೇಡ್ರಿ. ಇಡೀ ಕರ್ನಾಟಕದ ಜನ ನಿಮ್ಮನ್ನು ಸಾಕಿದ್ದಾರೆ. 2 ವರ್ಷ ಕರ್ನಾಟಕದ ಜನ ಸಾಕಿರೋದು. ಈಗ ಚಿಕ್ಕ ಚಿಕ್ಕ ಮಕ್ಕಳನ್ನ ನಿನ್ನ ತಂಗಿನ ಮತ್ತೆ ನಿನ್ನ ತಮ್ಮನ್ನ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ತವ್ರೆ. ಎಲ್ಲಿಗೆ ಹೋಯ್ತಾರೆ ಕೇಳು? ಕೇಳು, ನೀನೇ ಕೇಳು. ಆಯ್ತು ಹೇಳಮ್ಮ, ಎಲ್ಲಿಗೆ ಹೋಯ್ತೀಯ ಅನ್ನೋದು ರೀಸನ್ ಕೊಡಮ್ಮ ಅಂತ ಕೇಳ್ತೀನಲ್ಲ. ಹೇಳಿ, ಎಲ್ಲಿಗೆ ಹೋಯ್ತೀರ ಅನ್ನೋದು ಬೇಕಲ್ವಾ? ಹೇಳಿ ಅವ್ನು ಕೇಳ್ತಾನೆ. ನಿಮ್ಮ ಮಗನಿಗೆ ಉತ್ತರ ಕೊಡಮ್ಮ, ಅವನ್ ತಾನೇ ಕೇಳ್ತಾರದು. ಇಂಥ ಜಾಗಕ್ಕೆ ಹೋಯ್ತೀನಿ ಅಂತ ಅವನಿಗೀಗ ನಾಳೆ ನೀನು ಹೋಯ್ತೀಯ, ನಾಳೆ ಅವನು ಹುಡ್ಕೊಂಡ್ ಬರ್ಬೇಕು, ನೀನು ಎಲ್ಲಿ ಹೋಯ್ತೀಯ ಬೇಕಲ್ಲ. ಈಗ ಅವನ ವಯಸ್ಸೆಷ್ಟು? 9 ವರ್ಷ. ಅವನಿಗಿರೋ ಒಂದು ಮುಂದಾಲೋಚನೆ ನಿನ್ಗಿಲ್ಲ ಅಂದ್ರೆ ಈ 2 ಮಕ್ಕಳನ್ನ ಹೆಂಗ್ ನೋಡ್ಕೊಳ್ತೀಯ ನೀನು? ಅದನ್ನ ಹೇಳಿ ಫಸ್ಟ್. ಆಕ್ಚುಲಿ ಆ ಪಾಪು ಬೇರೆ ಅವಳಿಗೆ ನಿಜವಾಗ್ಲೂ ನೀನು ಟ್ರೀಟ್ಮೆಂಟ್ಗಿಂತ ಮುಖ್ಯವಾಗಿ ಬೇರೆನೆ ಸಮಸ್ಯೆ ಇದೆ ಡಾಕ್ಟರ್ ಹೇಳಿರೋ ಪ್ರಕಾರ. ಅರ್ಥ ಆಯ್ತಾ? ನಾನು ಆಪರೇಷನ್ ಮಾಡಿಸ್ಬೇಕು ಎಲ್ಲ ಏನೋ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ನೀನು ಸಡನ್ ಆಗಿ ಹೋಗ್ತೀಯ ಅಂದ್ರೆ ನಾನೇನು ದೇವರಲ್ಲ. ಹೋಗಂಗಿದ್ರೆ ನಿಮ್ಮ ಹಣೆಯಲ್ಲಿ ಬರ್ದಿರೋದನ್ನ ನಾನು ಬದಲಾಯಿಸಕ್ಕಾಗಲ್ಲ. ಈಗ ನೀವು ಮತ್ತೆ ಹೋಗಿ ಆಶ್ರಮಕ್ಕೆ ಬರ್ತೀನಿ ಅಂದ್ರೂ ನಮ್ಮಲ್ಲಿ ಮತ್ತೆ ಕರ್ಕೊಳ್ಳೋ ಆಪ್ಷನ್ ಇರಲ್ಲ. ನನ್ನ ಮೇಲೆ ನಾನೇ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ಅಂತದ್ ನಂಬಿಕೆ ಏನಿದೆ ನಿಮ್ಗೆ? ಏನಾಯ್ತು ಹೋಯ್ತೀನಿ, ಮುಂದಕ್ಕೆ ಚೆನ್ನಾಗಿ ಆಗ್ತೀನಿ, ಬರ್ತೀನಿ. ಏನ್ ಕೆಲಸ ಮಾಡ್ತೀರಾ? ಏನ್ ಕೆಲಸ ಮಾಡ್ತೀರಾ? ಯಾವ ಕೆಲಸನೂ ಪರವಾಗಿಲ್ಲ. ಈಗ 2 ವರ್ಷಗಳಿಂದ ನಮ್ಮ ಆಶ್ರಮದಲ್ಲಿ ಹೇಗಿದ್ರಿ? ಚೆನ್ನಾಗಿದ್ದೀನಿ. ಹೇಗೆ ಚೆನ್ನಾಗಿ ಅಂದ್ರೆ? ನಾನು ಹೇಳೋದಕ್ಕಲ್ಲ, ನನ್ನ ಮಕ್ಕಳೇ ಹೇಳ್ತಾರೆ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ರೆ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರೆ ಅಂತ. ಪ್ರಿಪೇರ್ ಆಗಿದ್ದೀರಾ ಆಲ್ರೆಡಿ? ಹೊರಗಡೆ ಹೋಗಿ ಹೆಂಗಿರ್ಬೇಕಂತ ಪ್ರಿಪೇರ್ ಆಗಿದ್ದೀರಾ? ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀರಾ? ಅರೇಂಜ್ ಎಲ್ಲ ಏನ್ ಮಾಡ್ಕೊಂಡಿದ್ದೀನಿ, ಮತ್ತೆ ಹೆಂಗೆ ಜೀವನ ಹೋದ್ಮೇಲೆ ಮಾಡ್ಕೊತೀರಲ್ಲ. ಹೌದಾ? ನಂಬಿಕೆ ಇದೆಯಾ? ನಂಬಿಕೆ ಐತೆ ನನಗೆ. ನಿಮ್ಮನೆ ಬರೋದು